ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಹ್ಯಾಪನಿಂಗ್ ಪ್ಲೇಸ್ ಆಗಿದೆ. ಅದು ಮೈಸೂರಿಂದ ಜಸ್ಟ್ 80 ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ನಾನು ರೈಸ್ ತಗೊಂಡಿದ್ದೀನಿ, ಇವನು ಇಡ್ಲಿ ತಗೊಂಡಿದ್ದಾನೆ, ಇವಳು ಇಡ್ಲಿ ತಗೊಂಡಿದ್ದಾಳೆ. ತೋರಿಸ್ಬೋದಲ್ವ ನೋಡು, ಅವನ್ ಡ್ರೈವಿಂಗಿಗೆ ಹಿಂಗೆ ನಿನ್ ಕತೆ. ಇನ್ನು ಕಾರ್ತಿಕ್ ಓಡಿಸ್ಬಿಟ್ರೆ ಆ ಕಡೆಯಿಂದ ನಾನು ಹೋಗ್ತೀನಿ. ನೀರು ಕಮ್ಮಿ ಆಗಿದೆ ಬ್ರೋ. ಏನಾರು ಇದ್ರೆ ಹೇಳು ಬ್ರೋ. 2 ಬಾಟ್ಲ ನೀರು ಆಗ್ತಾ ಇದೆ. 2 ಗಂಟೆ ಒಳಗಡೆ ಜಾಸ್ತಿ ಆಗ್ತದೆ. ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ. ಇವಾಗ ನಾವು ಶಿವನ ಸಮುದ್ರಕ್ಕೆ ಬಂದ್ವಿ ಅಲ್ವಾ. ಬಿಸಿಲು ಅಂದರೆ ಸಖತ್ ಬಿಸಿಲು, ಸೆಕೆ ಅಂದರೆ ಸೆಕೆ, ಸುಸ್ತಾಗೋಯ್ತು. ಈ ಹೋಟೆಲ್ಲು ಯೂಟ್ಯೂಬಲ್ಲಿ ತುಂಬ ಫೇಮಸ್ ಅಂತೆ. ನಾನು ಅನ್ನಿಸ್ತೀನಲ್ಲ, ಯಾರಾದರೂ ತಿನ್ನೋದಿದ್ರೆ ಇಲ್ಲಿ ಟೇಸ್ಟ್ ಮಾಡ್ಬೋದು. ಬ್ರೋ ನಂಬರ್ ಫಸ್ಟ್ ಇಲ್ಲ ಅಲ್ವಾ ಸ್ಟಾರ್ಟ್ ಮಾಡಿದ್ದು. ಏನೇ ಆದರೂ ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಎಷ್ಟು ಟ್ರಾಫಿಕ್ ಇದೆ ಅಂತ ಅಂದರೆ ಪಾರ್ಕಿಂಗಂತೂ ಸ್ಪೇಸೇ ಇಲ್ಲ. ಫುಲ್ ನಾವು ಒಂದು 1 ಕಿಲೋಮೀಟ್ರ್ ಹಿಂದೆ ಪಾರ್ಕ್ ಮಾಡಿದ್ದೀವಿ. ಸೊ ಹಾಂ, ತೋರಿಸ್ತೀನಿ. ಫುಲ್ಲು ಇಲ್ಲಿಷ್ಟೇ, ಬಟ್ ಮುಂದೆ ಅಂತೂ ಇನ್ನೂ ಫುಲ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೀನಿ ನಾನು. ಇಲ್ಲೆಲ್ಲ ಬ್ಲಾಕು. ನಾವು ಈ ಪ್ಲೇಸ್ಗೆ ಊಟಕ್ಕಂತ ಬಂದಿದ್ವಿ. ಇವಾಗ ಫಾಲ್ಸ್ ನೋಡಕ್ಕಂತ ಹೋಗ್ತಾ ಇದ್ದೀವಿ. ಮುಂದೆ ಫಾಲ್ಸ್ ಇದೆ. ನಾನು ಮಾವಿನಕಾಯಿ ತಿಂತಾ ಇದ್ದೀನಿ. ವ್ಯೂ ಚೆನ್ನಾಗಿದೆ. ಬಟ್ ಎಲ್ಲರೂ ಬರಂಗಿದ್ರೆ ಪ್ಲೀಸ್ ವೀಕ್ ಡೇಸಲ್ಲಿ ಬನ್ನಿ. ತುಂಬ ರಶ್ ಇದೆ. ಇದು ಗಗನಚುಕ್ಕಿ ಫಾಲ್ಸಿಗೆ ಬಂದಿದೆ ಇವಾಗ. ಚೆನ್ನಾಗಿದೆ. ಆ ಪೈಪಿಂದನೇ ಕರೆಂಟ್ ಜನ್ರೇಟ್ ಆಗೋದು. ಹೆಂಗೆ ಜನ್ರೇಟ್ ಆಗುತ್ತೆ ಬ್ರೋ? ಅದು ಟರ್ಬೈನ್ ಬೀಳುತ್ತೆ ನೀರು. ಆ ಟರ್ಬೈನಿಂದ ಡೈನಮೋ ಕನೆಕ್ಟ್ ಆಗಿದೆ. ಆ ಡೈನಮೋಯಿಂದ ಪವರ್ನ ಸ್ಟೆಪ್ ಅಪ್ ಮಾಡಿ ಪವರ್ ಗ್ರಿಡ್ ಕೊಟ್ಟು ಇಷ್ಟೆಲ್ಲ ಮೆಕ್ಯಾನಿಕಲ್ ಇದೆಯಾ? ಓ, ಅಲ್ಲಿ ಇದೇನಾ? ಓಕೆ. ಸೊ ಕರೆಂಟ್ ಜನ್ರೇಟ್ ಆಗುತ್ತೆ ಇಲ್ಲಿಂದಾನೆ ಫುಲ್ ಆಲ್ ಓವರ್ ಇಂಡಿಯಾ ಜನ್ರೇಟ್ ಆಗುತ್ತೆ. ಇಲ್ಲಿಂದ ಪವರ್ ಗ್ರಿಡ್ ಆಲ್ ಓವರ್ ಇಂಡಿಯಾಗೆ ಕೊಡ್ತೀವಿ. ಓ, ಸೂಪರ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಸಿ ಯು ಆನ್ ದ ನೆಕ್ಸ್ಟ್ ಒನ್. ಬಾಯ್.